ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಈ ವಿಡಿಯೋದಲ್ಲಿ ಇವತ್ತಿನ ದಿನ ಹೇಗೆ ಹೋಯಿತು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ನೋಡೋಣ. ನಾನು ಬೆಳಿಗ್ಗೆ 6:30 ಹಾಗೆ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ನನ್ನ ಹಸ್ಬೆಂಡ್ ಬೇಗ ಹೋಗೋ ಕಾರಣ ಅವರಿಗೆ ತಿಂಡಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಿನ್ನೆ ರಾತ್ರಿಯೇ ಉದ್ದಿನ ದೋಸೆಗೆ ಹಿಟ್ಟನ್ನೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಆ ದೋಸೆ ಹಿಟ್ಟನ್ನು ಅವರಿಗೆ ಮಾಡಿಕೊಟ್ಟು ಅವರು ತಿಂಡಿ ತಿಂದು ಎದ್ದು ಹೊರಡೋದ್ರೊಳಗೆ ನನ್ನ ಮಗಳ ಕೂಡ ಆವಾಗನೇ ಎದ್ದೇ ಬಿಟ್ಲು. ಅವಳು ಇವಾಗ ಮಲಗೋದಕ್ಕೆ ಕೇಳಲ್ಲ, ನಮ್ಮ ಜೊತೆನೇ ಹೇಳೋದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಈ ಚಳಿಗಂತೂ ಹೊದ್ಕೊಂಡು ಮಲ್ಕೊಳೋದಕ್ಕೆ ಹೇಳಿದ್ರೆ ಸಾಕು, ಬಟ್ ಈ ಮಕ್ಕಳು ಮಾತ್ರ ನಾವು ಹೇಳೋ ಮಾತನ್ನ ಕೇಳೋದೇ ಇಲ್ಲ ನೋಡಿ. ಇವಾಗ ಹೇಳಿ ಅಂದರೆ ಮಲ್ಕೊತವೆ, ಮಲ್ಕೊಳ್ಳಿ ಅಂದರೆ ಹೇಳ್ತವೆ, ಏನು ಮಾಡೋದೋ ಗೊತ್ತಿಲ್ಲ. ಸೊ ಎದ್ದ ತಕ್ಷಣ ತುಂಬ ಹಠ ಮಾಡ್ತಾಯಿದ್ಲು. ಹಾಗಾಗಿ ಸ್ವಲ್ಪ ಅವಳನ್ನು ಸಮಾಧಾನ ಮಾಡಿಸಿ ಮತ್ತು ನನ್ನ ಜೊತೆನೇ ಈ ಥರ ಮೇಲೆ ರ್ಯಾಕ್ಸ್ ಮೇಲೆ ಕೂರಿಸ್ಕೊಂಡೆ. ಅದಾದ ನಂತರ ತಿಂಡಿ ಆಗ್ತಿದ್ದಂಗೆ ಅವಳಿಗೂ ತಿನ್ನಿಸೇ ಬಿಟ್ಟೆ ಅಲ್ಲೇ. ಅದಾದ ನಂತರ ನಮಗೆ ಕಸದವರು ಬೆಳಿಗ್ಗೆ ಬೇಗನೆ ಬರ್ತಾರೆ, ಅವರಿಗೆ ಕಸ ಕೊಡಬೇಕು ಅಂತ ಕಸ ಕೊಡೋದಕ್ಕೆ ಹೋಗಿದೆ. ಸ್ವಲ್ಪ ಹೊತ್ತು ಹೀಗೆ ನಾನು ತಿಂಡಿ ಎಲ್ಲ ತಿಂದುಬಿಟ್ಟು ನಾನು ಸ್ವಲ್ಪ ಆರಾಮ್ಸೆ ಆಗಿ ಅದಾದ ನಂತರ ಬೆಳಿಗ್ಗೆನೇ ಒಗೆದಿಟ್ಟಿರುವಂತಹ ಬಟ್ಟೆನ ಒಣಗಿ ಹಾಕೋಕ್ಕಂತ ಬಂದೆ. ಯೂಶ್ವಲಿ ಬಿಸಿಲು ಒಂದು ತುಂಬ ಲೇಟಾಗಿ ಬರುತ್ತೆ ಮತ್ತು ತುಂಬ ಬೇಗ ಹೊರಟೋಗಿಬಿಡುತ್ತೆ, ಚಳಿ ಉಂಟಲ್ಲ. ಹಾಗಾಗಿ ಒಂದು ಸತಿ ಬಟ್ಟೆ ಒಗೆದ್ರೆ ಅದನ್ನು ಒಣಸೋದಕ್ಕೆ 2-3 ದಿನ ಬೇಕಾಗುತ್ತೆ. ಸೊ ಇವತ್ತೇನು ಸ್ವಲ್ಪ ಲೈಟಾಗಿ ಬಿಸಿಲು ಬರ್ತಾ ಉಂಟು ಅಷ್ಟೇ, ಇನ್ನು ಆದಷ್ಟು ಬೇಗ ಒಣಗಲಿ ಬಟ್ಟೆ ಅಂತ ತಂದು ಹಾಕಿದೆ. ನನ್ನ ಮಗಳು ಈ ಗ್ಯಾಪಲ್ಲಿ ಹೊರಗಡೆ ಬಂದು ಪ್ರಪಂಚನ ನೋಡ್ತಾ ಇದ್ಲು. ಅವಳಿಗೆ ಬೇರೆ ಹೊತ್ತು ನಾವು ಹೊರಗಡೆ ಬಿಡಲ್ವಲ್ಲ, ಹಾಗಾಗಿ. ಮತ್ತು ನಾನು ಸಾಂಬಾರಿಗೆ ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ಊರಿಂದ ಈ ಥರ ಒಣ ಮೀನನ್ನು ತೊಗೊಂಡು ಬಂದಿದ್ದೆ. ಇಲ್ಲಿ ನಮಗೆ ಮೀನೇ ಸಿಗಲ್ಲ. ನಾವು ಊರಿನವರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗಿಂತ ಮುಂಚೆ ಮಡಿಕೆಗೆ ಮೀನು ಹಾಕಿನೇ ಅಭ್ಯಾಸ. ಇಲ್ಲಿ ಬಂದು ಹೇಗಾಗಿದೆ ಅಂದರೆ ಮೀನೇ ಇಲ್ಲ, ಬರೀ ಡ್ಯಾಮ್ ಮೀನು ಸಿಗುತ್ತೆ. ಅದು ನಮ್ಗೆ ಅಭ್ಯಾಸ ಸರಿ ಇಲ್ಲ. ಹಾಗಾಗಿ ನಾನು ಊರಿಂದ ತಂದಿರುವಂಥ ಒಣ ಮೀನನ್ನು, ಬಂಗಡೆ ಮತ್ತು ಸಮದಾಳೆ ಅಂತ 2 ಮೀನನ್ನು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದೆ. ಅದಾದಮೇಲೆ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಒಂದು ಪ್ಯಾನಿಗೆ ಮಸಾಲೆ ಐಟಮ್ನೆಲ್ಲ ಹಾಕಿ ಅದನ್ನು ಇದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ ಹಾಕಿಬಿಟ್ಟು ಆ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕಿ ಒಂದು ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡಿದ್ರೆ ಮಸಾಲೆ ರೆಡಿಯಾಗಿ ಹೋಗುತ್ತೆ. ಇನ್ನೇನು ಈ ಮೀನನ್ನು ಕೂಡ ಕ್ಲೀನ್ ಮಾಡೋಣ, ತುಂಬ ಹೊತ್ತಾಯಿತು ನೆನೆಸಿ ಅಂತ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೇನೂ ಇಲ್ಲ, ಆಚೆ ಈಚೆ ಲೇಯರನ್ನು ಸ್ವಲ್ಪ ಕಟ್ ಮಾಡಿ ಮೇಲ್ಗಡೆ ಸಿಪ್ಪೆ ಹಚ್ಬಿಟ್ರೆ ಮುಗೀತು, ಇದು ಕ್ಲೀನ್ ಆಗುತ್ತೆ. ನಾನು ಊರಿಂದ ಬರ್ತಾನೆ ಆಲ್ಮೋಸ್ಟ್ ಎಲ್ಲ ಅದ್ರ ಮಂಡೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೇ ಬಂದಿದ್ದೆ. ಸುಮ್ಮನೆ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಕ್ಲೀನ್ ಮಾಡೋದು ಕಷ್ಟ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡೇ ಬಂದಕ್ಕೆ ಈಗ ಏನು ನಂಗೆ ತುಂಬ ಜಾಸ್ತಿ ಕೆಲಸ ಹಿಡಿಯಲ್ಲ, ತುಂಬ ಈಸಿಯಾಗಿ ಇದನ್ನು ಒಂದು ಸ್ವಲ್ಪ 2-3-4 ನೀರಲ್ಲಿ ವಾಶ್ ಮಾಡಿಬಿಟ್ಟು ಹಾಕಿಬಿಟ್ರೆ ಆಯಿತು. ಈ ಒಣಮೀನು ಸಾರು ಮಾಡುವಾಗ ಯಾವಾಗಲೂ ಉಪ್ಪನ್ನ ಕಡಿಮೆನೇ ಹಾಕಬೇಕಾಗತ್ತೆ, ಯಾಕಂದರೆ ಇಲ್ಲಿ ಉಪ್ಪನ್ನು ಹಾಕಿನೇ ಆ ಮೀನನ್ನು ಒಣಸಿರೋ ಕಾರಣ ಅದೆಷ್ಟೇ ತೊಳೆದ್ರೂ ಆ ಮೀನು ಸ್ವಲ್ಪ ಉಪ್ಪು ಅಂತಲೇ ಅನಿಸ್ತಾನೆ ಇರುತ್ತೆ. ಹಾಗಾಗಿ ಸಾರು ಮಾಡಬೇಕಾದ್ರೆ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿದ್ರೆ ಆಯಿತು. ಹಾಗೆ ಅನ್ನ ಕೂಡ ಇಟ್ಕೊಳ್ಳೋಣ ಅಂತ ಅನ್ನಕ್ಕೂ ಇಟ್ಕೊಂಡೆ. ಅನ್ನ ಏನಂದರೆ ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಅನ್ನ ಅಕ್ಕಿಗೆ ಅದಕ್ಕೊಂದು 2-3 ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಅಥವಾ ಯಾವ ತೆಂಗಿನ ಎಣ್ಣೆ ಯಾವುದಾದ್ರೂ ಒಂದು ಎಣ್ಣೆನ ಹಾಕಿಬಿಟ್ರೆ ಅನ್ನ ತುಂಬ ಉದುರಾಗಿ ಸಿಗುತ್ತೆ, ಒಳ್ಳೆ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಅದನ್ನೇ ಮಾಡೋದು. ಹಾಗೆ ನಾನು ಈ ಒಣಮೀನು ಸಾರು ಮಾಡಬೇಕಾದ್ರೆ ನೀವು ಯಾವಾಗ ಬೇಕಾದರೂ ಮಾಡಿದ್ರೂ 1-2 ಮೊಟ್ಟೆನ ಅದಕ್ಕೆ ಆ್ಯಡ್ ಮಾಡಿದ್ರೆ ಅದರ ಟೇಸ್ಟ್ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಣಮೀನು ಸಾಂಬಾರಲ್ಲಿ ಅದು ಮೀನೇನು ತುಂಬ ಡ್ರೈ ಫಿಶ್ ಅಲ್ಲ, ಅದೇನು ತುಂಬ ಹಸಿಯಾಗಿ ಸಿಗಲ್ಲ. ಬಟ್ ಅದಕ್ಕೆ ನೀವು 2 ಮೊಟ್ಟೆ ಹಾಕಿದ್ರೆ ಸಾರು ಅದರ ರಸನೇ ತುಂಬ ಚೆನ್ನಾಗಿ ಅನಿಸುತ್ತೆ ಊಟಕ್ಕೆ. ಹಾಗಾಗಿ ನಾನು ಯಾವಾಗಲೂ ಒಣಮೀನು ಸಾರು ಮಾಡ್ತಾ 2 ಮೊಟ್ಟೆನ ಹಾಕ್ತೇನೆ. ಮತ್ತು ನನ್ನ ಮಗಳು ಕೂಡ ಒಣ ಮೀನನ್ನು ತಿನ್ನಲ್ಲ, ಅವಳಿಗೋಸ್ಕರ ಆದರೂ ಮೊಟ್ಟೆ ಹಾಕಲೇಬೇಕಾಗುತ್ತೆ ಅಂತ ಮೊಟ್ಟೆ ಹಾಕ್ತೇನೆ. ಇನ್ನೇನಾಯ್ತು ಅಂದರೆ ಈ ಥರ ಆ್ಯಪಲ್ ತಂದಾಗೆಲ್ಲ ಈ ಥರ ಅರ್ಧಂಬರ್ಧ ಕಚ್ಚಿ ತಿಂದು ಹಾಳು ಮಾಡಿ ಇಡ್ತಿದ್ಲು. ಸುಮ್ಮನೆ ಅದನ್ನು ಹಾಗೆ ಎಸೆಯೋದು ಬೇಡ ಅಂತ ಆ ಸೈಡಿದೆಲ್ಲ ತೊಳೆದ್ಬಿಟ್ಟು ಮತ್ತು ಅದನ್ನು ನೀಟಾಗಿ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಟ್ರೆ ತಿಂತಾರಲ್ವ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊಳ್ತಾ ಇದ್ದೆ. ಸುಮ್ಮನೆ ಪ್ರತಿ ಸತಿನೂ ಹೀಗೆ ಅರ್ಧಂಬರ್ಧ ತಿಂದು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಆದರೂ ಮಾಡಿ ನಾವಾದರೂ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ. ಈ ಥರ ಮಾಡಿಕೊಟ್ಟೆ. ನನ್ನ ಮಗಳು ಕೂಡ ನಾನು ತಿಂತೀನಿ ಅಂತ ಕುರ್ಚಿ ಹತ್ಕೊಂಡು ನಿಂತೇ ಬಿಟ್ಲು, ನಾನೇ ತಿಂತೀನಿ ಪೂರ್ತಿ ಅಂತ. ಅಷ್ಟರಲ್ಲಿ ನನ್ನ ಗಂಡ ಕೂಡ ಬಂದರು ಡ್ಯೂಟಿಯಿಂದ. ಅವ್ರು ಕೂಡ ಆಮೇಲೆ ಮಗಳನ್ನ ಕೂರಿಸ್ಕೊಂಡು ತಿಂತಾಯಿದ್ದಾರೆ ನೋಡಿ. ಈ ಥರ ಏನು ಕೊಟ್ಟರು ತಿನ್ನಲ್ಲ, ಸುಮ್ಮನೆ ಎಲ್ಲದೂ ಬೇಕು ಅಂತ ಹಠ ಮಾಡ್ತಾಳೆ ಅಷ್ಟೇ. ಅವಳಿಗೆ ಸೇರೋದು ಅಂತ ಅಂದರೆ ಚಾಕ್ಲೇಟ್ ಮಾತ್ರ. ಫ್ರಿಜ್ಜಲ್ಲಿ ಚಾಕ್ಲೇಟ್ ಇಟ್ಟಿದ್ದೆ, ನಾನು ಕೊಡಲ್ಲ ಅಂತ ಗೊತ್ತು ಅವಳಿಗೆ. ಅಪ್ಪ ಬಂದ ತಕ್ಷಣ ಅಪ್ಪ ಚಾಕಿ ಅಂತ ಹೇಳಿಬಿಟ್ಟು ತೊಗೊಂಡು ಆ ಥರ ಹನುಮಂತನ ಮುಸುಡಿ ಮಾಡ್ಕೊಂಡಿದ್ದಾಳೆ ತಿಂದು.
ಇದಾದ ನಂತರ ಏನಾಯಿತು ಅಂತ ಅಂದರೆ ಊಟನೂ ಮಾಡಿಸ್ದೆ. ಊಟ ಮಾಡಿನೇ ಅವಳಿಗೆ ಸ್ನಾನ ಮಾಡಿಸೋಣ ಅಂತ, ಮತ್ತು ತುಂಬ ಗಲೀಜು ಮಾಡ್ಕೊಂಡಿದ್ದಿಲ್ಲಲ್ಲ ಅಂತ ಊಟನೂ ಅದ್ರ ಜೊತೆಗೆ ಮಾಡಿಸ್ದೆ. ಊಟ ಆದ ತಕ್ಷಣ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ಅಂತೂ ಚಳಿ ಇರೋದ್ರಿಂದ ಒಂದು 2-3 ಸತಿ ಆದರೂ ಲೋಷನನ್ನು ಅಪ್ಲೈ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ಸ್ಕಿನ್ ತುಂಬ ಡ್ರೈ ಅನಿಸುತ್ತೆ. ಅದರಲ್ಲಂತೂ ಇವಳಿಗೆ ತುಂಬ ಜಾಸ್ತಿ ಡ್ರೈ ಅನಿಸುತ್ತೆ, ಸಣ್ಣವಳಲ್ವ. ಹಾಗಾಗಿ ಇವಳಿಗೆ ಲೋಷನೆಲ್ಲ ಹಾಕಿಬಿಟ್ಟು ಒಂದು ಮಟ್ಟಿಗೆ ಎಲ್ಲ ಕೆಲಸನೂ ಮುಗ್ದಂಗೆ ಆಯಿತು. ಈಗ ಊಟ ಮಾಡೋಣ, ಊಟ ಮಾಡಿ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡೋದು ಅಂತ. ಯಾಕಂದರೆ ನನ್ನ ಹಸ್ಬೆಂಡಿಗೆ ನೈಟ್ ಡ್ಯೂಟಿ ಇರುತ್ತೆ. ಅವರು ರಾತ್ರಿ ಮತ್ತೆ ಡ್ಯೂಟಿ ಮಾಡಬೇಕಂತ ಮಧ್ಯಾಹ್ನನೇ ಮಲ್ಕೊಂಡು ಬಿಡ್ತಾರೆ. ಹಾಗಾಗಿ ನಮ್ಮ ಮಧ್ಯಾಹ್ನದ ಮೇಲೆ ಜಾಸ್ತಿ ಕೆಲಸನೇ ಇರಲ್ಲ, ನಾನು ಇಟ್ಕೊಳ್ಳಲ್ಲ ಯಾವ ಕೆಲಸನೂ. ಮತ್ತು ಅವರಿಗೂ ಹಿಂಸೆ, ನನಗೂ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಗಿತ್ತು. ನಾಳೆ ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್. ಬಾಯ್ ಮಾಡೋರಿಗೆಲ್ಲ ಬಾಯ್ ಮಾಡಿ.